ಎಲ್ರಿಗೂ ನಮಸ್ಕಾರ. ಆಲಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಟ್ರಿಗ್ನೋಮೆಟ್ರಿ ತ್ರಿಕೋನಮಿತಿಯ ಅನುಪಾತಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸೋಣ. ಅಭ್ಯಾಸ 8.1ರಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಒಂದು 5ರಿಂದ ಲೆಕ್ಕ ಮಾಡಿದ್ವಿ. ಮುಂದಿನ ಲೆಕ್ಕ ನೋಡೋಣ. 6ನೇ ಲೆಕ್ಕ ನೋಡೋದ್ರೊಳಗೆ 8.1 ಇರ್ತಕ್ಕಂಥ ಲೆಕ್ಕ ನೋಡ್ರಿ. ಏನು ಕೊಡು ನೋಡ್ರಲ್ಲಿ, ಎ ಮತ್ತು ಬಿ ಕೋನಗಳು ಪರಿಪೂರಕ ಕೋನಗಳಾದಾಗ ಕಾಸ್ ಎ = ಕಾಸ್ ಬಿ ಅಂತ ಕೊಟ್ಟನು. ಆಲ್ರೆಡಿ ಕೊಟ್ಬಿಟ್ಟನ. ಕಾಸ್ ಎ = ಕಾಸ್ ಬಿ ಆದಾಗ ಕೋನ್ ಎ = ಕೋನ್ ಬಿ ಎಂದು ಸಾಧಿಸಿ ಅಂತ ಕೊಟ್ಟ. ಸೊ ಹೀಗೆ ಫಸ್ಟ್ ನೀವು ಸೊಲ್ಯೂಷನ್ ಅಂತ ಬರ್ಕೋಬೇಕು. ಏನು ಕಂಡಿಬೇಕಲ್ಲ ಅದನ್ನು ಬರ್ಕೋಬೇಕು. ಫಸ್ಟ್ ಟ್ರ್ಯಾಂಗಲ್ ಹಾಕೋಬೇಕು. ಸೊ ಟ್ರ್ಯಾಂಗಲ್ ಹಾಕೋರಿ. ಓಕೆ, ಕಾಸ್ ಎ = ಕಾಸ್ ಬಿ ಅಂದರೆ ಎ ಇಲ್ಲಿ ಕೊಡಬೇಕು, ಬಿ ಇಲ್ಲಿ ಕೊಡಬೇಕು. ಅಥವಾ ಎ ಇಲ್ಲಿ ಕೊಟ್ಟರೆ ಬಿ ಇಲ್ಲಿ ಕೊಡ್ರಿ. ಸಿ ಕೋನ ಏನಾಗುತ್ತೆ ನೋಡ್ರಿ, 90 ಡಿಗ್ರಿ ಇರ್ತೈತಿ. ನೆನ್ಪಿಟ್ಕೋರಿ, ಕೋನ್ ಸಿ ಏನಾಗಿರ್ತೈತಿ, 90 ಡಿಗ್ರಿ ಆಗಿರ್ತೈತಿ. ಓಕೆ, ಸೊ ಬರ್ಕೋಬೇಕಿಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ್ ಸಿ = 90 ಡಿಗ್ರಿ ಲಂಬಕೋನ ತ್ರಿಭುಜ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಈ ಚಾಪ್ಟರ್ ಒಳಗೆ ಲಂಬಕೋನ ತ್ರಿಭುಜನ ತಗೋಬೇಕು ನಾವು. ಸೊ ಹೀಗಾಗಿ ಲಂಬಕೋನ ಹೊಂದಿರತಕ್ಕಂಥದ್ದು ಕೋನ ಸಿ ಅಂತ ಇರುತ್ತೆ. ಇನ್ ಬಾರಿ ಕಂಡೀಷನ್ ಕಾಸ್ ಎ = ಕಾಸ್ ಬಿ ಏನಿದೆ ದತ್ತ ಅಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂಥ ಅಂಶ ಅಂತ ಹೇಳ್ತೀವಿ. ಕಾಸ್ ಎ ಅಂದರೆ ನಿಮ್ಗೆ ಗೊತ್ತೈತಿ. ಈಗ ಕಾಸ್ ಅಂಗಲ್ ಹೆಂಗೆ ಬರಿತೀವಿ ನಾವು ತ್ರಿಭುಜ ಯೂಸ್ ಮಾಡಿದಾಗ? ನೆನ್ಪು ಮಾಡ್ಕೊಡ್ರಿ, ಪಾರ್ಶ್ವ ಬಾಹು ಡಿವೈಡ್ ಬೈ ವಿಕರ್ಣ ಬಾಹು. ಓಕೆ, ಕಾಸ್ ಎ ಅಂದರೆ ಎ ಇಲ್ಲಿತಿ. ಎ ಇಲ್ಲಿತಿ ಅಂದ್ರೆ ಇದು ಪಾರ್ಶ್ವ ಬಾಹು ಆಗುತ್ತಾ, ಇದು ಇದರ ಬಾಹು ಆಗುತ್ತೆ, ಇದು ವಿಕರ್ಣ ಬಾಹು. ಹಾಗಾದ್ರೆ ನೋಡಿ, ಎ ಸಿ ಡಿವೈಡ್ ಬೈ ಎ ಬಿ. ಕರೆಕ್ಟಾ? ಎ ಸಿ ಡಿವೈಡ್ ಬೈ ಎ ಬಿ. ನೆಕ್ಸ್ಟ್ ಕಾಸ್ ಬಿ ಅಂದ್ರೆ ನೋಡ್ರಿ, ಬಿ ಅಂಗಲ್ ಇಲ್ಲಿ ಆಗುತ್ತೆ. ಬಿ ಅಂಗಲ್ ಅಂದರೆ ಇದು ಪಾರ್ಶ್ವ ಬಾಹು ಆಗುತ್ತೆ. ನಮ್ಗೆ ಕಾಸ ಬೇಕು, ಪಾರ್ಶ್ವ ಬಾಹು ಡಿವೈಡ್ ಬೈ ವಿಕರ್ಣ ಬಾಹು ಬರ್ತದೆ ಅಂದ್ರೆ ಬಿ ಸಿ ಡಿವೈಡ್ ಬೈ ಎ ಬಿ. ಬಿ ಸಿ ಡಿವೈಡ್ ಬೈ ಎ ಬಿ. ಕರೆಕ್ಟ್ ರೀ? ಕರೆಕ್ಟಾ? ಸರ್ಚ್ ಬಾರ್ ಮೇಲೆ ಚೆಕ್ ಮಾಡ್ಕೊರಿ. ಎ ಬಿ ಬೋತ್ ಸೈಡ್ ಕ್ಯಾನ್ಸಲ್ ಆಗುತ್ತೆ. ಎ ಸಿ = ಬಿ ಸಿ ಆಯ್ತು. ಎ ಸಿ = ಬಿ ಸಿ ಅಂದಾಗ ಎ ಸಿ = ಬಿ ಸಿ. ಈ ಬಾಹುಗೆ ಈ ಬಾಹು ಸಮ ಅಂತ ಹೇಳ್ತೀವಿ ನಾವು. ಈ ಬಾಹುಗೆ ಈ ಬಾಹು ಸಮ ಅಂದ್ರೆ ಆಟೋಮೆಟಿಕ್ ನೋಡ್ರಿ ಏನಾಗುತ್ತೆ, ಇದು 90 ಡಿಗ್ರಿ ಐತಿ ಅಂದ್ರೆ ಈ ಕೋನ ಎಷ್ಟಿರ್ತಲ್ಲ ಇದು ಕೋನ ಕೂಡ ಅಷ್ಟೇ ಇರ್ತೈತಿ. ಆದ್ದರಿಂದ ಕೋನ್ ಎ = ಕೋನ್ ಬಿ ಬರಿಬೇಕು. ಏನು ಬರಿತಾರೆ ಹೇಳ್ರಿ, ಬಾಹುಗಳು ಸಮ. ಆದ್ದರಿಂದ ಎಂಗಲ್ ಎ = ಎಂಗಲ್ ಬಿ ಅಂತ ಹೇಳ್ತೀವಿ. ಕರೆಕ್ಟ್ ರೀ? ಸೊ ಏನು ಕಂಡೀಷನ್ ಕೊಟ್ಟಿದ್ರು, ಕಾಸ್ ಎ = ಕಾಸ್ ಬಿ ಅಂತ ಕೊಟ್ಟಿದ್ರು. ಟ್ರಯಾಂಗಲ್ ಹಾಕೋಬೇಕು. ಅವಸರ ಮಾಡಿ ಬಿ ಇಲ್ಲಿ ಬರೆದ್ರೆ ಬಂದು ತಪ್ಪಾಗುತ್ತಾ? ಯಾಕಂದರೆ ಕಾಸ್ ಎ = ಕಾಸ್ ಬಿ ಅಂದರೆ ಎಕ್ಯೂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ ನಾವು. 90 ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥ ಕೋನಗಳು ಅಂತ ಹೇಳ್ತೀವಿ ನಾವು. ಸೊ ಹೀಗಾಗಿ ಇಲ್ಲೇ ತಗೋಬೇಕು ನಾವು. ಸಿ ಅಂತ 90 ಡಿಗ್ರಿಗೆ ಸಮನಾಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಕಾಸ್ ಎ = ಕಾಸ್ ಬಿ ಬರೀ. ಕಾಸ್ ಅಂದ್ರೆ ಓದತ್ತೆ ನಿಮ್ಗೆ ಪಾರ್ಶ್ವ ಬಾಹು ಡಿವೈಡ್ ಬೈ ವಿಕರ್ಣ ಬಾಹು. ಎ ಅಂದಾಗ ಅಂಗಲ್ ಇಲ್ಲ ಇದು ಪಾರ್ಶ್ವ ಆಗುತ್ತೆ, ಅಂಗಲ್ ಬಿ ಇದು ಪಾರ್ಶ್ವ ಆಗುತ್ತೆ. ಎ ಸಿ ಬೈ ಎ ಬಿ ಬರಿತೀರಿ, ಬಿ ಸಿ ಬೈ ಎ ಬಿ ಬರೀತೀರಿ. ಎರಡು ಕಡೆ ಎ ಬಿ ಕ್ಯಾನ್ಸಲ್ ಆಯ್ತು. ಎ ಸಿ = ಬಿ ಸಿ ಆಯ್ತು. ನೆಕ್ಸ್ಟ್ ಎ ಸಿ = ಬಿ ಸಿ ಅಂದ್ರೆ ಆಟೋಮೆಟಿಕ್ ಈ ಬಾಹು, ಸೊ ಎ ಸಿ ಮತ್ತು ಬಿ ಸಿ, ಈ ಬಾಹು ಮತ್ತು ಈ ಬಾಹು ಸಮ ಅಂತ ಹೇಳ್ತೀವಿ. ಎರಡು ಬಾಹು ಸಮ ಆದರೆ ಆಟೋಮೆಟಿಕ್ ಕೋನಗಳು ಸಮ ಅಂತ ಹೇಳ್ತೀವಿ ನಾವು. ಇದು 90 ಬಿಟ್ಟರೆ ಎರಡು ಕೋನಗಳು ಸಮ ಅಂತ ಹೇಳ್ತೀವಿ ನಾವು. ಹೀಗಾಗಿ ಕೋನ = ಬಾಹುಗಳು ಸಮ ಆದ್ದರಿಂದ ಎರಡು ಕೋನಗಳು ಸಮ ಅಂತ ಹೇಳ್ತೀವಿ. ಏನು ಬಿಡ್ತೀರಿ? ಓಕೆ, ನೆಕ್ಸ್ಟ್. ಸೊ ನಾನು ಸ್ವಲ್ಪ ಪ್ರಾಬ್ಲಮ್ ಇಂದ ಈ ಟೈಪ್ ಬಂದಾಗ ಒಂದು ಪ್ರಾಬ್ಲಮ್ ಬಿಡಿಸಿದ್ರಲ್ಲ, ಅದೇ ಟೈಪ್ ಬರ್ತಕ್ಕಂಥ ಯಾವುದೋ ಪ್ರಾಬ್ಲಮ್ ಕೇರ್ ಕೂಡ ನಿಮಗೆ ಈಸಿಯಾಗಿ ಬಿಡ್ಸಕ್ಕೆ ಬರ್ಬೇಕಂತ ಹೇಳ್ತೀನಿ ನಾವು. ಓಕೆ, ನೆಕ್ಸ್ಟ್ 7ನೇ ಲೆಕ್ಕ ನೋಡ್ರಿ. 7ನೇ ಲೆಕ್ಕ ಸೇಮ್ ಐತೆ. tan A = 4/3 ಕೊಟ್ಟನ. 4/3 ಕೊಟ್ಟು ಉಳಿದ ಎಲ್ಲ ಕೋನಗಳನ್ನು ಕಂಡುಹಿಡ್ರಿ ಅಂತ ನೋಡ್ರಿ. ಸೊ ಈಸಿ ಐತೆ ನೋಡ್ರಿ, ಅದು ಬೇಡ. ನೆಕ್ಸ್ಟ್ 7ನೇ ಲೆಕ್ಕ ತಗೋರಿ. ಸೊ 7ನೇ ಲೆಕ್ಕ ಏನಿದೆ ನೋಡ್ರಿ, cot A = cot θ = 7/8 ಐತಿ. ಹಾಗಾದರೆ 1ನೇ ಲೆಕ್ಕ 1 + sin θ × 1 - sin θ / 1 + cos θ × 1 - cos θ. ಎರಡನೇದು cos θ ಕಂಡುಹಿಡಿಯಬೇಕು. ಓಕೆ, ಸೊ ಹೆಂಗಾರ ಕೊಡಲಿ ಅವರು ಸೊಲ್ಯೂಷನ್. ಫಸ್ಟ್ cot θ = 7/8. 7/8 ಡೈರೆಕ್ಟ್ ಕೊಟ್ಕೊಳ್ಳಿ. ನೀವೇನು ಮಾಡೋದು, ಫಸ್ಟ್ ಟ್ರಯಾಂಗಲ್ ಹಾಕೋಬೇಕು. ಸೊ ಟ್ರಯಾಂಗಲ್ ಹಾಕೋರಿ. ಎಷ್ಟು ಕೊಡ್ರಿ, ಎ ಬಿ ಸಿ θ ಅಂತ ಕೊಟ್ಟ ಅಂದಾಗ θ ತೊಗೊಂಡ್ಬಿಡ್ರಿ. cot θ ಅಂತ ನೋಡ್ರಿ. cot ಅಂದ್ರೆ ನೋಡ್ರಿ ಫಾರ್ಮುಲಾ ನೋಡ್ರಿ, ಸೂತ್ರ ಏನು ಮಾಡ್ಕೊರಿ ಟ್ರಯಾಂಗಲ್ ಪ್ರಕಾರ. ಪಾರ್ಶ್ವ ಬಾಹು ಡಿವೈಡ್ ಬೈ ಎದುರಿನ ಬಾಹು. ಯಾಕೆಂದ್ರೆ ಟ್ಯಾನ್ ಅಪೋಸಿಟ್ ಅದು. ಟ್ಯಾನ್ ಅಂತ ಎದುರು ಡಿವೈಡ್ ಬೈ ಪಾರ್ಶ್ವ ಬಾಹು ಇದು ಉಲ್ಟಾ. 7/8 θ ಎಲ್ಲಿದೆ ಇದು ಪಾರ್ಶ್ವ ಆಗುತ್ತೆ ಅಂದ್ರೆ ಅಂಶವನ್ನು ಇಲ್ಲಿ ಬರಲಿ, ಛೇದವನ್ನು ಇಲ್ಲಿ ಬರಲಿ. ಹಂಗಾಗಿ ಇದನ್ನು ಕಂಡುಹಿಡಬೇಕು. ಸೊ ಸೂತ್ರ ಪ್ರಕಾರ ಬರಲಿ, AC² = AB² +
ಬಿ ಸಿ ಸ್ಕ್ವೇರ್. ಎ ಬಿ ಅಂದರೆ ಎಷ್ಟೈತೆ ನೋಡ್ರಿ ಇಲ್ಲಿ 8 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್. 8ರೊಳಗೆ 64, 7ರೊಳಗೆ 49, 2 ಕೂಡಿಸಿ 113. ಎ ಸಿ ಸ್ಕ್ವೇರ್ ಬೇಕಾಗಿಲ್ಲ ನಮ್ಗೆ. ಎ ಸಿ ಕೊಡ್ಬೇಕಂದ್ರೆ 113 ಸ್ಕ್ವೇರ್ ರೂಟೇ ಬರೀರಿ. ಯಾಕೆ ಹೇಳ್ರಿ, ವರ್ಗ ಸಂಖ್ಯೆ ಅಲ್ಲದು. ವರ್ಗ ಸಂಖ್ಯೆ 121 ಬಂದೈತೆ 11 ಬರಿತೀರಿ, 144 ಬಂದೈತೆ 12 ಬರಿತೀರಿ. ಬಟ್ 113 ಬಂದೈತಿ, ಎಕ್ಸಾಕ್ಟ್ ವರ್ಗ ಸಂಖ್ಯೆ ಅಲ್ಲ ಅಂತ ಹೇಳ್ತೀವಿ ನಾವು. ಹೀಗಾಗಿ ರೂಟಾಗಿ ಬರೀರಿ. ಇದು ಎಲ್ಲಿ ಅಷ್ಟು ಬಂದೈತೆ ಅಂತ ಅದನ್ನ ಬರ್ರಿ. 113 ಬರೋದು ಈಗ ಬರ್ರಿ. ಏನು ಬೇಕು ನೋಡ್ರಿ, ನಿಮಗೆ ಸೈನ್ ಬೇಕು, ಕಾಸ್ ಬೇಕು. ಕಾಟ್ ಅಂತ ಐತೆ ಆಲ್ರೆಡಿ. ಸೈನ್ ಥೀಟಾ ಇಕ್ವಲ್ ಫಸ್ಟ್ ಬರ್ಕೋರಿ. ಸೈನ್ ಥೀಟಾ ಇಕ್ವಲ್ ಏನಾಗುತ್ತೆ ನೋಡ್ರಿ, ಥೀಟಾ ಎಲ್ಲಿ ಐತಿ, ಸೈನ್ ಫಾರ್ಮುಲಾ ಏನು ನೆನಪಿಟ್ಕೋರಿ. ಎದುರನ್ನ ಡಿವೈಡೆಡ್ ಬೈ ವಿಕರ್ಣ ಭಾಗ. ಎದುರನ್ನ ಡಿವೈಡ್ ಬೈ ಅಂದರೆ ಎ ಬಿ ಡಿವೈಡ್ ಬೈ ಎ ಸಿ ಅಂದರೆ ಎಷ್ಟು, 8/√113. ಇನ್ನೊಂದು ಏನು ಬೇಕು ನೋಡ್ರಿ, ಕಾಸ್ ಥೀಟಾ ಬೇಕು. ಕಾಸ್ ಥೀಟಾ ಅಂದರೆ ಪಾರ್ಶ್ವ ಭಾಗ ಡಿವೈಡ್ ಬೈ ವಿಕರ್ಣ ಭಾಗ. 7/113, 7/√113. ಈಗ ಲೆಕ್ಕಗಳನ್ನು ಬಿಡಿಸ್ರಿ. ಒಂದೇ ಲೆಕ್ಕ ತೋರಿ. 1 ಪ್ಲಸ್ ಸೈನ್ ಥೀಟಾ ಇಂಟು ಬ್ರಾಕೆಟ್ 1 ಮೈನಸ್ ಸೈನ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಇಂಟು ಬ್ರಾಕೆಟ್ 1 ಮೈನಸ್ ಕಾಸ್ ಥೀಟಾ ಇಸ್ ಈಕ್ವಲ್ ಟು ಡೈರೆಕ್ಟ್ ಸೈನ್ ಇದ್ದಲ್ಲಿ ವ್ಯಾಲ್ಯೂ ಹಾಕಿ ಬಿಡಿಸಿ. ಒಂದು ಇಲ್ಲಾಂದ್ರೆ ಹೆಂಗೈತೆ ನೋಡ್ರಿ ಮೆಥಡ್, ಎ ಪ್ಲಸ್ ಬಿ ಬ್ರಾಕೆಟ್ ಎ ಮೈನಸ್ ಬಿ ಐತಿ. ಸೂತ್ರ ಪ್ರಕಾರ ಎ ಪ್ಲಸ್ ಬಿ ಬ್ರಾಕೆಟ್ ಎ ಮೈನಸ್ ಬಿ ಐತೆ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಆ ಪ್ರಕಾರ ಬರ್ರಿ. ಎ ಸ್ಕ್ವೇರ್ 1 ಸ್ಕ್ವೇರ್ 1 ಆಗುತ್ತೆ, ಮೈನಸ್ ಬಿ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಥೀಟಾ ಸೇಮ್ ಡಿವೈಡ್ ಬೈ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಸೈನ್ಸ್ ಬರೀರಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಬ್ರಾಕೆಟ್ ಎ ಮೈನಸ್ ಬಿ. ಎಲ್ಲಿ ಸೂತ್ರ ಹಚ್ತಿರಲ್ಲ ಅಲ್ಲಿ ಸೆನ್ಸ್ ಅಂತ ಹಾಕಿ ಸೂತ್ರ ಬರೀಬೇಕು. ಇಸ್ ಈಕ್ವಲ್ ಟು 1 ಮೈನಸ್ ಈ ವ್ಯಾಲ್ಯೂ ಬರ್ಕೋರಿ. ಸೈನ್ ಥೀಟಾ ವ್ಯಾಲ್ಯೂ ಎಷ್ಟು ಐತೆ ನೋಡ್ರಿ, 8/√113 ಸ್ಕ್ವೇರ್ ಹಾಕೋದನ್ನ ಯಾಕೆ ವರ್ಗ ಐತಿ, ಡಿವೈಡ್ ಬೈ 1 ಮೈನಸ್ 7 ಡಿವೈಡ್ ಬೈ ಸ್ಕ್ವೇರ್ ಆಫ್ 113 ಬ್ರಾಕೆಟ್ ಸ್ಕ್ವೇರ್. ಕರೆಕ್ಟ್ ರೀ. ಇಸ್ ಈಕ್ವಲ್ ಟು ಇಲ್ಲಿ ಬಿಡಿಸ್ತೀವಿ ನೋಡ್ರಿ, 8ರೊಳಗೆ 64 ಆಗುತ್ತೆ, ಡಿವೈಡ್ ಬೈ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 113 ಉಳಿತು ನೋಡ್ರಿ. ಇದು ವರ್ಗ ಎರಡಕ್ಕೂ ಸಂಬಂಧಪಡ್ತೈತಿ, ಅಂಶಕ್ಕೂ ಸಂಬಂಧಪಡ್ತೈತಿ, ಛೇದಕ್ಕೆ ಸಂಬಂಧಪಡ್ತೈತಿ. ಸೇಮ್ 1 ಮೈನಸ್ 7ರೊಳಗೆ 49 ಡಿವೈಡ್ ಬೈ ರೂಟ್ ತೆಗೀರಿ, 113 ಉಳಿತು. ಇಸ್ ಈಕ್ವಲ್ ಟು 113 ಪ್ಲಸ್ ಆಗುತ್ತೆ. ಇಲ್ಲಿ 113 ಅಂದರೆ 113 ಮೈನಸ್ 64 ಡಿವೈಡ್ ಬೈ ಇದು ಕೂಡ ಸೇಮ್ 113 ಮೈನಸ್ 49. ಎರಡು ಕಡೆ 113 ಕ್ಯಾನ್ಸಲ್ ಆಯ್ತು ನೋಡ್ರಿ. ಇಸ್ ಈಕ್ವಲ್ ಟು 113 64 ಕಳೆದ್ರಿ, 13 4 ಕಡೆ 3 4 ಕಡೆ ಕೊಡಲ್ಲ, 13 4 ಕಳೆದ್ರಿ 9 ಉಳಿತು. ಕೈಲ 1 11 7 ಕಳೆದ್ರೆ 4 ಡಿವೈಡ್ ಬೈ ಉಲ್ಟಾ ಇದು ನೋಡ್ರಿ 64 ಮಾತ್ರ ಮತ್ತು 13 9 ಕಳೆದ್ರೆ 4 ಉಳಿತು. ಕೈಲ 1 5 11 5 ಕಳೆದ್ರೆ 6 49 ಡಿವೈಡ್ ಬೈ 64. ಸೊ ಅದೇ ರೀತಿ ಎರಡನೇ ಲೆಕ್ಕ. ಗೊತ್ತೈತ್ರಿ ಮೆಥಡ್ ಏನು ಮಾಡಿದ್ವಿ ಅನ್ನೋದು. ಇದನ್ನು ಫಸ್ಟ್ ಪ್ರೊಡಕ್ಟ್ ಮಾಡ್ಕೊಂಡ್ವಿ. ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು 1 ಮೈನಸ್ ಸೈನ್ ಸ್ಕ್ವೇರ್ ಆಯ್ತು, 1 ಮೈನಸ್ ಕಾಸ್ ಸ್ಕ್ವೇರ್ ಆಯ್ತು. 1 ಮೈನಸ್ ಸೈನ್ ಥೀಟಾ ವ್ಯಾಲ್ಯೂ 8/√113 ಐತಿ. ಸ್ಕ್ವೇರ್ ಇಂದ ಬ್ರಾಕೆಟ್ ಸ್ಕ್ವೇರ್ ಬರೀರಿ. ಸೇಮ್ ಇಲ್ಲಿ ಕೂಡ ಸ್ಕ್ವೇರ್ ಇಂದ ಬ್ರಾಕೆಟ್ ಸ್ಕ್ವೇರ್ ಬರೀರಿ. ಬ್ರಾಕೆಟ್ ಸ್ಪ್ಲಿಟ್ ಮಾಡಿರಿ, ಸ್ಕ್ವೇರ್ ಅಪ್ಲೈ ಮಾಡಿರಿ. 1 ಮೈನಸ್ 8/64 ಡಿವೈಡ್ ಬೈ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 113. ಛೇದನ ಕೂಡ ಹಂಗೆ ಹೊಡಿತು ನೋಡ್ರಿ. ಸೊ ನೆಕ್ಸ್ಟ್ ಲಸ ತೆಗಿಬೇಕು. 113 ಲಸ ತೆಗಿರಿ. 113 ಅಲ್ಲಿ ಮೈನಸ್ 64, 113 ಅಲ್ಲಿ ಮೈನಸ್ 49. ಎರಡು ಕಡೆ ಸೇಮ್. ಇದು ಛೇದ ಐತಿ, ಇದು ಛೇದ ಪಂಚದ ಅಂಶಕ್ಕೆ ಬರ್ತೈತಿ. ಎರಡು ಕಡೆ ಕ್ಯಾನ್ಸಲ್ ಆಯ್ತು. 49 ಡಿವೈಡ್ ಬೈ 60. ಎರಡನೇ ಲೆಕ್ಕ ಐತಿ ನೋಡ್ರಿ, ಕಾಟ್ ಸ್ಕ್ವೇರ್ ಥೀಟಾ ಐತಿ. ಕಾಟ್ ಸ್ಕ್ವೇರ್ ಥೀಟಾ ಅಂದ್ರೆ ಕಾಟ್ ಥೀಟಾ ಆಲ್ರೆಡಿ ಕೊಟ್ಟಾನ. 7/8 ಸ್ಕ್ವೇರ್ ಮಾಡಿರಿ. 7ರೊಳಗೆ 49, 8ರೊಳಗೆ 64. ಕರೆಕ್ಟ್ ರೀ. ಎರಡು ಸೇಮ್ ಬಂದು ನೋಡ್ರಿ ಆನ್ಸರ್. ಹೋಲಿಕೆ ಮಾಡ್ರಿ ಅಂತ ಅಂದ್ಕೊಟ್ರೆ ಇದನ್ನ ತೊಗೋಬೋದು ಅಂತ ಹೇಳ್ತೀವಿ. ಬಟ್ ಅವು ಏನು ಕೇಳಿಲ್ಲ, ಲೆಕ್ಕ ಬಿಡಿಸಂತೆ. ಮೆಥಡ್ ಗೊತ್ತಾಯ್ತು ರೀ. ಫಸ್ಟ್ ಟ್ರಯಾಂಗಲ್ ಹಾಕೋಬೇಕು, ಮೂರನೇ ಭಾವ ಕಂಡುಹಿಡಿಬೇಕು. ಮೂರನೇ ಭಾವ ಅಳತೆ ಬಂದ್ಮೇಲೆ ಸೈನ್ ಥೀಟಾ ಬೇಕೈತಿ, ಸೈನ್ ಥೀಟಾ ಕೊಟ್ಟು ಬರ್ದ್ರಿ. ಕಾಸ್ ಥೀಟಾ ಬೇಕೈತಿ, ಕಾಸ್ ಥೀಟಾ ಕೊಟ್ಟು ಬರ್ದ್ರಿ. ಸೊ ಇದನ್ನ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ನಿಮ್ಗೆ ಆಲ್ರೆಡಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬರೀಬೇಕು ನೋಡ್ರಿ. ಓಕೆ, ಈ ಟೈಪ್ ಪ್ರಾಬ್ಲಮ್ ಅಂದಾಗ ಹಿಂಗೆ ಬಿಡಿಸ್ಬೇಕು. ಮೆಥಡನ್ನು ಕರೆಕ್ಟ್ ನೆನ್ಪಿಟ್ಕೋರಿ, ಅಂದಾಗ ನಿಮ್ದು ಯಾವುದೂ ತಪ್ಪಾಗಂಗಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ. ಮೆಥಡನ್ನು ಅಪ್ಲೈ ಮಾಡ್ಕೋಬೇಕಾದಾಗ ಫಾರ್ಮುಲಾ ಪರ್ಫೆಕ್ಟ್ ಇರಬೇಕು, ಟ್ರಿಗೊನೋಮೆಟ್ರಿ ವ್ಯಾಲ್ಯೂಸ್ ಪರ್ಫೆಕ್ಟ್ ಇರಬೇಕು. ನೆಕ್ಸ್ಟ್ ನಾನು ಹೆಂಗೆ ತೊಗೋಬೇಕಪ್ಪ, ಎಷ್ಟನೇ ಪ್ರಾಬ್ಲಮ್ ತೊಗೋಬೇಕು, ಹೆಂಗೆ ತೊಗೋಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಬರೀಬೇಕು. ನೆಕ್ಸ್ಟ್ ಕಾಟ್ 3 ಕಾಟ್ ಎ ಈಕ್ವಲ್ ಟು 4 ಅಂತ ಕೊಟ್ಟಾನ. ನೆಕ್ಸ್ಟ್ 1 ಮೈನಸ್ tan ಸ್ಕ್ವೇರ್ ಎ ಡಿವೈಡ್ ಬೈ 1 ಪ್ಲಸ್ tan ಸ್ಕ್ವೇರ್ ಎ ಈಕ್ವಲ್ ಟು cos ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ. ಚೆಕ್ ಮಾಡ್ರಿ ಅಂದ ನಾವು. ಈಕ್ವಲ್ ಐತಿ ಎಲ್ಲ ಚೆಕ್ ಮಾಡ್ರಿ ಅಂದ.
1 ಮೈನಸ್ ಟ್ಯಾನ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಇದೆಯಾ ಸಾಧಿಸಿ ಅಂದಿಲ್ಲ ಇದೆಯಾ ಈಕ್ವಲ್ ಇದೆಯಾ ಚೆಕ್ ಮಾಡ್ರಿ ಈಕ್ವಲ್ ಇದೆ ಚೆಕ್ ಮಾಡ್ರಿ ಅಂದರೆ ಎಲ್ ಎಚ್ ಎಸ್ ಸಪ್ರೇಟ್ ಬಿಡಿಸ್ಬೇಕು ಆರ್ ಎಚ್ ಎಸ್ ಸಪ್ರೇಟ್ ಬಿಡಿಸ್ಬೇಕು ಅದಕ್ಕಿಂತ ಮುಂಚೆ ಟ್ರಯಾಂಗಲ್ ವ್ಯಾಲ್ಯೂ ಪರ್ಫೆಕ್ಟ್ ಇರಬೇಕು ಏನು ಕೊಡ ನೋಡ್ರಿ ಸೊಲ್ಯೂಷನ್ ಅಂದರೆ 3 cot A ಈಕ್ವಲ್ ಟು 4 ಸೊ ಇದು ಒಂದಕ್ಕೆ ಬಂದಾಗ ಹೇಳ್ತೀನಿ ನಿಮ್ಗೆ ಹೆಂಗೆ ತೊಗೋಬೇಕನ್ನೋದು 3 ಆ ಕಡೆ ತೊಗೊಂಬಿಡ್ರಿ ಇಂಟು ಇದ್ದಾಗ ಆ ಕಡೆ ಹೋಗ್ತಾನೆ ಡಿವೈಡ್ ಬೈ ಆಗುತ್ತೆ 4/3 ಆಯ್ತು ಸೊ ಈಗ ನೆಕ್ಸ್ಟ್ ಕೆಲಸ ಏನ್ರಿ ಟ್ರಯಾಂಗಲ್ ಹಾಕೋಬೇಕು ಸೊ ಬರೀರಿ ಆಲ್ಫಾಬೆಟ್ ಬರೀರಿ ಎ ಬಿ ಸಿ ಬಿ 90 ಡಿಗ್ರಿ ಎ ಅನ್ನ ನೋಡ್ರಿ ಅಂದ್ರೆ ಎ ಅಂದ್ರೆ ಇದು ಅಂದಂಗೆ ಕಾಟ್ ಸೂತ್ರ ಏನು ನಮ್ದು ಪಾರ್ಶ್ವ ಡಿವೈಡ್ ಬೈ ಎದುರು ಬಾವು ಒಂದು ನೆನ್ಪಿಟ್ಕೊಂಡ್ರೆ ಟ್ಯಾನ್ ನೆನ್ಪಿಟ್ಕೊಂಡ್ರೆ ಕಾಟ್ ಬಂದ್ಬಿಡುತ್ತೆ ನೆನ್ಪಿಟ್ಕೋರಿ ಪಾರ್ಶ್ವ ಅಂದ್ರೆ ಇದು ಪಾರ್ಶ್ವ ಆಗುತ್ತೆ ನೆನ್ಪಿಟ್ಕೋರಿ ಅಂದ್ರೆ 4 ಇಲ್ಲಿ ಬರೀಬೇಕು 3 ಇಲ್ಲಿ ಬರೀಬೇಕು ಕರೆಕ್ಟಾ 2 ಗೊತ್ತಾದ್ಮೇಲೆ ಆಟೋಮೆಟಿಕ್ ಇದು ಗೊತ್ತಾಗುತ್ತೆ 3 4 ಅಂದ್ರೆ ಸೀರೀಸ್ ಗೊತ್ತೈತಿ ನಿಮಗೆ ತ್ರಿವಳಿಗಳು ಪರ್ಫೆಕ್ಟ್ ಆಗಿದ್ರಪ್ಪ ಅಂದ್ರೆ ಟೆನ್ಷನ್ ಇಲ್ಲ ಎಷ್ಟು ಬರ್ತೈತೆ ಹೇಳಿದ್ರೆ 5 ಬರ್ತೈತಿ 5 ಬರ್ತೈತಿ ಬರೆದ್ರು ಕೂಡ ನೀವು ಬಿಡಿಸಬೇಕಂದ್ರೆ ಎಸ್ ಸ್ಕ್ವೇರ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ 4 ವರ್ಗ 16 3 ವರ್ಗ 9 25 25 ವರ್ಗಮೂಲ 5 ಎ ಸಿ ಈಕ್ವಲ್ ಟು 5 ಸೊ ಬಂದ್ರಿ ಸೊ ಬಂದ್ಮ್ಯಾಗ ಒಂದೊಂದು ಬರೀಬೇಕು ಫಸ್ಟ್ ಏನೇನು ಬೇಕು ನಮ್ಗೆ ಟ್ಯಾನ್ ಬೇಕು ಟ್ಯಾನ್ ಈಕ್ವಲ್ ಟು ಬೇಕು ಟ್ಯಾನ್ ಅಂದ ತಕ್ಷಣ ಸೂತ್ರ ಏನು ಮಾಡ್ಕೊರಿ ಎದುರಿನ ಬಾವು ಡಿವೈಡ್ ಬೈ ಪಾರ್ಶ್ವ ಎದುರಿನ ಬಾವು ಡಿವೈಡ್ ಬೈ ಪಾರ್ಶ್ವ ಅಂದ್ರೆ ಎಷ್ಟು ನೋಡ್ರಿ ಇದು 3/4 ಆಯ್ತು ಟ್ಯಾನ್ ಬೇಕು ನೆಕ್ಸ್ಟ್ ಕಾಸ್ ಬೇಕು ಕಾಸ್ ಈಕ್ವಲ್ ಟು ಬರೀರಿ ಕಾಸ್ ಈಕ್ವಲ್ ಟು ಹೇಳ್ರಿ ನೋಡೋಣ ಪಾರ್ಶ್ವ ಡಿವೈಡ್ ಬೈ ವಿಕರ್ಣ ಬಾವು 4/5 ನೆಕ್ಸ್ಟ್ ಸೈನ್ ಈಕ್ವಲ್ ಟು ಎದುರಿನ ಬಾವು ಡಿವೈಡ್ ಬೈ ವಿಕರ್ಣ ಬಾವು 3/5 ಸೊ ಬರೋದು ಈಗ ಎಲ್ ಎಚ್ ಎಸ್ ತಗೋರಿ ಎಲ್ ಎಚ್ ಎಸ್ 1 ಮೈನಸ್ tan square divided by 1 plus tan square is equal to so that over okay 1 minus tan ಅಂದ್ರೆ ಎಷ್ಟು ಆನ್ಸರ್ 3/4 bracket square divided by 1 minus 1 plus 3/4 bracket square ವರ್ಗ ಮಾಡ್ಕೊರಿ 1 minus 3 ವರ್ಗ 9 4 ವರ್ಗ 16 ಸೇಮ್ 1 plus 3 ವರ್ಗ 9 ಒಂದು ಕಡೆ ಪ್ಲಸ್ ಬರ್ತೈತೆ ಒಂದು ಕಡೆ ಮೈನಸ್ ಬರುತ್ತೆ ಅಷ್ಟೇ ನೆಕ್ಸ್ಟ್ ಲಾಸ್ ತಗೋಬೇಕು 16 ಲಾಸ್ ಆಗುತ್ತೆ ಇಲ್ಲಿ ಬಂದಿದೆ ಅಂದರೆ ಇದು ಕಷ್ಟ ಅಪ್ಲೈ ಆಗುತ್ತೆ ನಂಗೆ 16 ಒಂದೇ 16 ಮೈನಸ್ 9 ಇದು ಕೂಡ ಸೇಮ್ 16 ಒಂದೇ 16 ಪ್ಲಸ್ 9 ಈಗ ಮೇಲೆ ಎರಡು ಕ್ಯಾನ್ಸಲ್ ಆಯ್ತು ನೋಡ್ರಿ 16 9 ಕಳ್ರಿ 7 ಉಳಿತು 14 9 ಕೂಡಿಸ್ರಿ 25 ಎಷ್ಟು ಬಂತು ರೀ 7/25 ಸೊ ನೆಕ್ಸ್ಟ್ ಆರ್ ಎಚ್ ಎಸ್ ಬಿಡಿಸ್ರಿ ಆರ್ ಎಚ್ ಎಸ್ ಏನಾಯ್ತು ನೋಡ್ರಿ ಅಲ್ಲಿ ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಕಾಸ್ ಏನಾಯ್ತು ನೋಡ್ರಿ 4/5 ಬ್ರಾಕೆಟ್ ಸ್ಕ್ವೇರ್ ಬರೀರಿ ಮೈನಸ್ 3/5 ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಹಾಕ್ರಿ ವರ್ಗ ಮಾಡಿ ಎರಡು ಕಡೆ 4 ವರ್ಗ 16 5 ವರ್ಗ 25 9 7/25 ಕರೆಕ್ಟಾ ಎರಡು ಕಡೆಯಿಂದ ಸಹ ಸೇಮ್ ಐತಿ 25 ಬರ್ರಿ ಒಂದೇ ಹತ್ತೈತಿ 16 ಒಂದೇ 16 ಮೈನಸ್ 9 16 9 ಕಳೆದ್ರೆ 7/25 7/25 therefore LHS equal to RHS ಸೊ ಕೆಳಗಡೆ ಪ್ರಾಬ್ಲಮ್ ಏನು ಕೊಟ್ಟಿದ್ದಲ್ಲ ಅದನ್ನು ಬರೆದ್ಬಿಟ್ರೆ ಮುಗೀತು ಗೊತ್ತಾಯ್ತು ರೀ ನಾವೇನು ಮಾಡಿದ್ರೆ ಫಸ್ಟ್ ಏನು ಕೊಟ್ಟಿದ್ದಾನೆ 3 × cot = 4 ಕೊಟ್ಟಿದ್ದ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿದ್ದ ನಾನು ಅದನ್ನು 3 ಆ ಕಡೆ ತೊಗೊರಿ 3x ಅಂದರೆ x ಈಕ್ವಲ್ ಅಂತ ಬರಿತೀನಿ ಹಂಗದು x ಅಂತ ತೆಗೀರಿ cot ಎಲ್ಲಿ ಬಿಟ್ಟರೆ 3 ಆ ಕಡೆ ಬಂದರೆ ಅವಶ್ಯಕ ಇದ್ದರೆ ಈ ಕಡೆ ಬಂದಾಗ ಛೇದ ಬರ್ತೈತೆ ಅಂದರೆ ಇಂಟು ಈ ಕಡೆ ಬಂದರೆ ಡಿವೈಡ್ ಬೈ ಆಗುತ್ತೆ ಅಂತ cot = 4/3 ಆಯ್ತು ಆದ್ಮೇಲೆ ಟ್ರಯಾಂಗಲ್ ಹಾಕ್ತೀರಿ ಟ್ರಯಾಂಗಲ್ ಹಾಕಿದ್ರೆ 4/3 ಅಂದರೆ ಪಾರ್ಶ್ವ ಬಾವು ಡಿವೈಡ್ ಬೈ ಎದುರಿನ ಬಾವು ಏನು ಇಲ್ಲಿದೆ ಅಂದರೆ ಇದು ಪಾರ್ಶ್ವ ಬಾವು ಇದು ಎದುರಿನ ಬಾವು ಆಗುತ್ತೆ 4/3 ಬರ್ತದೆ ನೆಕ್ಸ್ಟ್ ಇದನ್ನು ಕಂಡುಹಿಡಿಯಬೇಕು ಇದನ್ನು ಕಂಡುಹಿಡಿಬೇಕಂದ್ರೆ ನಿಮ್ಮ ತ್ರಿವಳಿಗಳು ಪರ್ಫೆಕ್ಟ್ ಇರ್ತಾವೆ 3 4 ಬಂದು ಇದು 5 ಬರ್ತೈತಿ ಸೊ ಆ ಪ್ರಕಾರ ಕಂಡುಹಿಡಿದೆ ಕಂಡುಹಿಡಿದ್ಮೇಲೆ ಏನೇನು ಬೇಕು ನಮಗೆ ಟ್ಯಾನ್ ಬೇಕು ಕ್ರಾಸ್ ಬೇಕು ಸೈನ್ ಟ್ಯಾನ್ ಬೇಕು ಕ್ರಾಸ್ ಬೇಕು ಸೈನ್ ಬರ್ಕೊಂಡು ಆ ಟೈಪ್ ಬಿಡಿಸ್ಬಿಟ್ರೆ ಮೆಥಡ್ ನಿಮ್ಗೆ ಈಸಿ ಬರ್ತೈತಿ ಸ್ಟೆಪ್ ಬೈ ಸ್ಟೆಪ್ ಯಾವುದೋ ಪ್ರಾಬ್ಲಮ್ ಕೊಡಲಿ ಫಸ್ಟ್ ಮೆಥಡ್ ಅಂತ ತಿಳ್ಕೊರಿ ಯಾವ ಸ್ಟೆಪ್ ಬರೀಬೇಕು ನಾನು ಯಾವ ಸ್ಟೆಪ್ ಆಮೇಲೆ ಬರೀಬೇಕು ಯಾವುದನ್ನು ಫೈಂಡ್ ಮಾಡ್ಕೋಬೇಕು ಯಾವ್ದು ವಾಂಟೆಡ್ ಇರ್ತೈತಿ ಅದನ್ನಷ್ಟ ಬರೋದನ್ನು ಕಲಿಬೇಕು ಓಕೆ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು ನೆಕ್ಸ್ಟ್ ಸೊ ಈ ಚಾಪ್ಟರ್ ಒಳಗೆ ನಮ್ಗೆ ಮೇನ್ ನೋಡ್ರಿ ಟ್ರಯಾಂಗಲ್ ಬೇಸ್ಡ್ ಚಾಪ್ಟರ್ ಇದು ಲಂಬಕೋನ ತ್ರಿಭುಜದ ಮೇಲೆ ತೆಗೆದುಕೊಂಡಿರ್ತಕ್ಕಂಥ ಚಾಪ್ಟರ್ ಇದು ಓಕೆ ನೆಕ್ಸ್ಟ್ ಐ ಥಿಂಕ್ 9 ಇರ್ಬೇಕು ಪ್ರಾಬ್ಲಮ್ ಅದು ಏನು ಕೊಟ್ಟರು ನೋಡ್ರಿ ಕೋನ್ ಬಿ ಮತ್ತು ಕೋನ್ ಕ್ಯೂ ಅಂತ ಕೊಟ್ಟ ನೋಡ್ರಿ ಕೋನ್ ಬಿ ಮತ್ತು ಕೋನ್ ಕ್ಯೂ ಅಂತ ಕೊಟ್ಟನ ಅವೆರಡು
ಪೂರಕ ಗುಣಗಳು ಸೈನ್ ಬಿ ಈಕ್ವಲ್ ಟು ಸೈನ್ ಕ್ಯೂ, ಸೈನ್ ಬಿ ಈಕ್ವಲ್ ಸೈನ್ ಕ್ಯೂ ಅಂತ ಕೊಟ್ಟಣ. ಕೋನ್ ಬಿ ಈಕ್ವಲ್ ಟು ಕೋನ್ ಕ್ಯೂ ಎಂದು ಸಾಧಿಸಿ ಅಂತ ಹೇಳಿದ್ರು. ಕೋನ್ ಬಿ ಈಕ್ವಲ್ ಟು ಕೋನ್ ಕ್ಯೂ ಎಂದು ಸಾಧಿಸಿ ಅಂತ ಹೇಳಿದ್ರು. ಓಕೆ, ಸೊ ಯಾವ ಟೈಪ್ ತೊಗೊಂಡು ಸಾಧಿಸ್ಬೇಕು ನೋಡ್ರಿ. ಫಸ್ಟ್ ಬರ್ಕೋರಿ ಸೊಲ್ಯೂಷನ್ ಏನು ತೊಗೋಬೇಕಂದ್ರೆ ಸೈನ್ ಬಿ ಈಕ್ವಲ್ ಸೈನ್ ಕ್ಯೂ ಅಂತ ಕೊಟ್ಟಂದ್ರೆ ಸೈನ್ ಬಿ ಸೈನ್ ಕ್ಯೂ ಯಾವ ಟೈಪ್ ತೊಗೊಳ್ತೀವಿ ನೋಡ್ರಿ. ಎರಡು ಟ್ರಯಾಂಗಲ್ ತೊಗೋಬೇಕು. ಇಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಕ್ಯೂ ಐತೆ ಅಂದ್ರೆ ಪಿ ಕ್ಯೂ ಆರ್ ಅನ್ಕೋರಿ. ಇವುಗಳಲ್ಲಿ ಫಸ್ಟ್ ಕಾಮನ್ ಆಗಿ ಬರ್ಕೋರಿ. ಸೊ ತ್ರಿಭುಜ ಹಾಕೋರಿ, ಲಂಬಕೋನ ತ್ರಿಭುಜ ಹಾಕೋಬೇಕು ನಾವು. ತ್ರಿಭುಜ ಎ ಬಿ ಸಿ ಸೇಮ್, ಇನ್ನೊಂದು ಲಂಬಕೋನ ತ್ರಿಭುಜ ಹಾಕೋರಿ. ಎ ಬಿ ಸಿ ಪಿ ಕ್ಯೂ ಆರ್ ನೋಡ್ರಿ. ಸೈನ್ ಬಿ ಈಕ್ವಲ್ ಸೈನ್ ಕ್ಯೂ ಅಂತ ಕೊಟ್ಟಾನ. ಸೈನ್ ಬಿ ಈಕ್ವಲ್ ಸೈನ್ ಕ್ಯೂ ಅಂದರೆ ಬಿ ಲಂಬಕೋನ ಆಗಿರಬೇಕು, ಕ್ಯೂ ಲಂಬಕೋನ ಆಗಿರಬೇಕು. ಕರೆಕ್ಟಾ? ಬಿ ಲಂಬಕೋನ ಆಗಿರ್ಬೇಕು, ಕ್ಯೂ ಲಂಬಕೋನ ಆಗಿರ್ಬೇಕು. ಕರೆಕ್ಟಾ? ನೋಡ್ರಿ ಅರ್ಥ ಮಾಡ್ಕೊಂಡು ಬಿಡ್ರಿ. ಕೋನ್ ಬಿ ಈಕ್ವಲ್ ಕೋನ್ ಕ್ಯೂ ಅಂತ ಸಾಧಿಸಂತೆ ಏನು. ಕೋನ್ ಬಿ ಕೋನ್ ಕ್ಯೂ ಲಂಬಕೋನ ಆಗಿತ್ತಪ್ಪ ಅಂದ್ರೆ ನೀವು ಸಾಧಿಸೋ ಅವಶ್ಯಕತೆನೇ ಇರೋಂಗಿಲ್ಲ. ಫಸ್ಟ್ ಏನು ಕೊಟ್ಟರು, ಕೋನ್ ಬಿ ಮತ್ತು ಕೋನ್ ಕ್ಯೂಗಳು ಕರೆಕ್ಟಾಗಿ ಲೆಕ್ಕ ಕೊಡ್ರಿ. ಕೋನ್ ಬಿ ಮತ್ತು ಕೋನ್ ಕ್ಯೂಗಳು 90 ಡಿಗ್ರಿಗಿಂತ ಕಡಿಮೆ ಆಗ್ತಕ್ಕಂಥ ಕೋನಗಳು ಅಕ್ಯೂಟ್ ಕೋನಗಳು ಅಂತ ಕೊಟ್ಟಣ. ಸೊ ಹಿಂಗಾಗಿ ಇದನ್ನ ಇಲ್ಲಿ ತೊಗೊಳಕ್ಕೆ ಬರಲ್ಲ. ಎಲ್ಲಿ ತೊಗೋಬೇಕು ನಾವು? ಕ್ಯೂನ ಬಿನ ಇಲ್ಲೇ ಬರೀಬೇಕು, ಕ್ಯೂನ ಇಲ್ಲಿ ಬರೀಬೇಕು. ಅಂದರೆ ಎ ಬಿ ಸಿ ಪಿ ಕ್ಯೂ ಆರ್. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬರೀರಿ. ಓಕೆ, ಫಸ್ಟ್ ಏನು ಕೊಟ್ಟರು ನೋಡ್ರಿ, ಕಂಡೀಷನ್ ಏನು ಕೊಟ್ಟರು ಆ ಪ್ರಕಾರ ಬರ್ಕೊಳ್ಳಿ. ಸೈನ್ ಬಿ ಈಕ್ವಲ್ ಟು ಸೈನ್ ಕ್ಯೂ, ಸೈನ್ ಬಿ ಈಕ್ವಲ್ ಟು ಸೈನ್ ಕ್ಯೂ. ಓಕೆ, ಇದು ದತ್ತ ಕೊಟ್ಟಿರ್ತಕ್ಕಂಥ ಅಂಶ ಅಂತ. ಸೈನ್ ಬಿ ಅಂದರೆ ಹೆಂಗೆ ಬರೀತೀವಿ ನೋಡ್ರಿ ನಾವು. ಬಿ ಅಂದರೆ ಇಲ್ಲಿ ಇದು ಪಾರ್ಶ್ವವಾಗುತ್ತೆ, ಇದು ಎದುರಿನ ಬಾಗುತ್ತೆ. ಸೈನ್ ಅಂದರೆ ಎದುರಿನ ಬಾವು ಡಿವೈಡ್ ಬೈ ವಿಕರ್ಣ ಬಾವು. ಎ ಸಿ ಬೈ ಎ ಬಿ, ಎ ಸಿ ಬೈ ಎ ಬಿ ಇಸ್ ಈಕ್ವಲ್ ಟು ಸೈನ್ ಕ್ಯೂ ಅಂದರೆ ಇದು ಕೂಡ ಸೇಮ್, ಇದು ಎದುರಿನ ಪಾರ್ಶ್ವವಾಗುತ್ತೆ, ಇದು ಎದುರಿನ ಬಾಗುತ್ತೆ ಅಂದರೆ ಪಿ ಆರ್ ಬೈ ಪಿ ಕ್ಯೂ, ಪಿ ಆರ್ ಬೈ ಪಿ ಕ್ಯೂ. ಸೊ ನೋಡ್ರಿ ನಮ್ಗೆ ನೋಡಿಲ್ಲಿ ಕೋನ್ ಬಿ ಕೊಡು ಕೋನ್ ಕ್ಯೂ ಆಗ್ಬೇಕಂದ್ರೆ ಕೋನ್ ಬಿ ಎಲ್ಲೈತಿ ಇಲ್ಲೈತಿ, ಕೋನ್ ಕ್ಯೂ ಇಲ್ಲೈತಿ ಅಂದ್ರೆ ಎ ಬಿ ಪಿ ಕ್ಯೂ ಸೇಮ್ ಆಗ್ಬೇಕು, ಬಿ ಸಿ ಮತ್ತು ಆರ್ ಕ್ಯೂ ಸೇಮ್ ಆಗ್ಬೇಕು. ಅಂದ್ರೆ ನಿಮ್ದು ಈಸಿಯಾಗಿ ಬರ್ತೈತಿ. ಎ ಸಿ ಬೈ ಎ ಬಿ ಐತಿ, ಟಿ ಆರ್ ಬೈ ಪಿ ಕ್ಯೂ ಐತಿ. ಕರೆಕ್ಟಾ? ಸೊ ಯಾವ ಟೈಪ್ ತೊಗೊಂಡ್ರೆ ಬರ್ತೈತೆ ನೋಡ್ರಿ. ಎ ಸಿ ಬೈ ಇದನ್ನ ಉಲ್ಟಾ ತೊಗೋಬೋದಾ? ಎ ಸಿ ಬೈ ಇದನ್ನ ಈ ಕಡೆ ತೊಗೋರಿ, ಅವಶ್ಯಕತೆ ಚೆದಕ್ ಬರ್ತೈತಿ. ಇದನ್ನ ಮೇಲೆ ತೊಗೋರಿ, ಎ ಬಿ ಡಿವೈಡ್ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ತಗೋರಿ, ಕೆ ಅಂತ ತಗೋರಿ. ಸ್ಥಿರಾಂಕ, ಯಾಕಂದ್ರೆ ಇದು ಯಾವುದೋ ಬೆಲೆ ಹಾಕಿದ್ರು ಕೂಡ ಸ್ಥಿರಾಂಕ ಆಗ್ತಕ್ಕಂಥದ್ದು. ಸೊ ಹಂಗಾಗಿ ಈಸ್ ಈಕ್ವಲ್ ಟು ಕೆ ಅಂತ ತಗೋರಿ. ಇದಕ್ಕೊಂದು ಹೆಸರು ಕೊಡ್ರಿ, ಎ ಸಿ ಬೈ ಪಿ ಆರ್ ಈಕ್ವಲ್ ಟು ಎ ಬಿ ಬೈ ಪಿ ಕ್ಯೂ ಈಕ್ವಲ್ ಟು ಕೆ. ನೇರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ನೋಡ್ರಿ. ಕಂಡೀಷನ್ ಅಷ್ಟೇ ಕೊಟ್ಟು ನೋಡ್ರಿ, ಅದೇ ರೀತಿನ ತಗೋಬೇಕು. ಓಕೆ, ನೆಕ್ಸ್ಟ್ ಒಂದೊಂದು ಸಪ್ರೇಟ್ ತಗೋರಿ. ಒಂದೊಂದು ಸಪ್ರೇಟ್ ತಗೊಂಡ್ರೆ ಎ ಸಿ ಈಕ್ವಲ್ ಟು ಅಂದಾಗ ಏನಾಗುತ್ತೆ ನೋಡ್ರಿ. ಎ ಸಿ ಈಕ್ವಲ್ ಟು ಅಂದಾಗ ಇದಿಷ್ಟ ಸಪ್ರೇಟ್ ಮಾಡಿರಿ. ಡೈರೆಕ್ಟ್ ಬಾಜು ಗೊತ್ತಾಗಲ್ಲ ನಿಮ್ಗೆ. ಇನ್ನು ಬರ್ಕೋರಿ ಎ ಸಿ ಬೈ ಪಿ ಆರ್ ಈಕ್ವಲ್ ಟು ಕೆ. ಅಂದ್ರೆ ಎ ಸಿ ಈಕ್ವಲ್ ಟು ಪಿ ಆರ್ ಆ ಕಡೆ ತೊಗೊಂಡು ನೋಡ್ರಿ, ಕೆ ಇಂಟು ಪಿ ಆರ್ ಬರೀಬೋದಾ? ಕರೆಕ್ಟ್ ರೀ. ಕಾನ್ಸ್ಟೆಂಟ್ ವ್ಯಾಲ್ಯೂ ಅದು ಸೇಮ್. ಎ ಬಿ ಬೈ ಪಿ ಕ್ಯೂ ಇಸ್ ಈಕ್ವಲ್ ಟು ಕೆ ಅಂದರೆ ಇದೇನಂತ ನೋಡ್ರಿ, ಎ ಬಿ ಈಕ್ವಲ್ ಟು ಕೆ ಇಂಟು ಬ್ರಾಕೆಟ್ ಪಿ ಕ್ಯೂ. ಕರೆಕ್ಟ್ ರೀ. ಸರಿತಿ ಬರ್ಕೊಂಡು ರೆಡಿ ಇಟ್ಕೋರಿ. ನೆಕ್ಸ್ಟ್ ನಮ್ಗೆ ಏನು ಬೇಕು ನೋಡ್ರಿ, ಈಗ ಎ ಬಿ ಮತ್ತು ಪಿ ಕ್ಯೂ ತಗೋರಿ. ಎ ಬಿ ಮತ್ತು ಪಿ ಕ್ಯೂ ಅಂತ ತಗೋರಿ ನೋಡ್ರಿ. ಎ ಬಿ ಡಿವೈಡ್ ಬೈ ಪಿ ಕ್ಯೂ ಅಂದ್ರೆ ಏನಾಗುತ್ತೆ ರೀ, ಎ ಬಿ ಪಿ ಕ್ಯೂ ಯಾಕೆ ತೊಗೋಬೇಕು ಹೇಳ್ರಿ. ನಿಮ್ಮ ಲಂಬಕೋನ ತ್ರಿಭುಜ ಒಳಗೆ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಮಾಡ್ತೀರಿ. ಸೊ ಆ ಪ್ರಕಾರ ಎ ಬಿ ಸ್ಕ್ವಯರ್ ಡಿವೈಡ್ ಬೈ ಇದರೊಳಗೆ ಪಿ ಕ್ಯೂ ಸ್ಕ್ವೇರ್ ನೇರವಾಗಿ ತೊಗೋತೀನಿ ನೋಡ್ರಿ. ನಾನು ಡೈರೆಕ್ಟ್ ಬರ್ತಕ್ಕಂಥದ್ದು ಎ ಬಿ ಸ್ಕ್ವೇರ್ ಅಂದರೆ ಏನು ಬರ್ತೀವಿ ನೋಡ್ರಿ, ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್, ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಡಿವೈಡ್ ಬೈ ಪಿ ಕ್ಯೂ ಸ್ಕ್ವೇರ್ ಅಂದರೆ ಪಿ ಆರ್ ಸ್ಕ್ವೇರ್ ಪ್ಲಸ್ ಆರ್ ಕ್ಯೂ ಸ್ಕ್ವೇರ್, ಪಿ ಆರ್ ಸ್ಕ್ವೇರ್ ಪ್ಲಸ್ ಆರ್ ಕ್ಯೂ ಸ್ಕ್ವೇರ್. ಕರೆಕ್ಟಾ? ಓಕೆ, ನೆಕ್ಸ್ಟ್ ಎ ಸಿ ಬಂದೈತಿ, ಎ ಬಿ ಬಂದೈತಿ. ಇಲ್ಲಿ ನೋಡ್ರಿ ಎ ಸಿ ಬಂದಿದೆ, ಇನ್ನೊಂದು ಯಾವ್ದು ಬಂದಿದೆ ನೋಡ್ರಿ, ಇಲ್ಲಿ ಎ ಬಿ ಬರಬೇಕಾಯ್ತಲ್ಲ. ಎ ಸಿ ಬಂದಿದೆ, ಎ ಬಿ ಬಂತ. ಓಕೆ ನೋಡೋಣ. ಎ ಸಿ ಬಂದಿದೆ, ಎ ಬಿ ಬಂದಿದೆ, ಬಿ ಸಿ ಬಂತಲ್ಲ. ಇಲ್ಲಿ ಬಿ ಸಿ ಬರಬೇಕಾಯ್ತಲ್ಲ. ಇಲ್ಲಿ ಇದು ಬಿ ಸಿ ಬರಬೇಕಾಗಿತ್ತು ನೋಡ್ರಿ. ಏನು ಮಿಸ್ಟೇಕ್ ಮಾಡಿ ನೋಡ್ರಿ ಇಲ್ಲಿ. ಸೊ ನಮ್ಗೆ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು ಡೈರೆಕ್ಟ್ ತಗೋರಿ
ಬಿ ಸಿ ಸ್ಕ್ವೇರ್ ಇಕ್ವಲ್ ಟು ಡೈರೆಕ್ಟ್ ತಗೋರಿ ಏನಾಕೈತೆ ನೋಡ್ರಿ ಪ್ರಾಬ್ಲಮ್ ಹಂಗ ತೋಳಿಲ್ಲ ಅಂದ್ರೆ ಡೈರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗಲ್ಲ ಅಂತ ತಗೋತೀವಿ ನಾವು. ಓಕೆ, ಡೈರೆಕ್ಟಾಗಿ ಪ್ರಾಬ್ಲಮ್ ತೊಗೊಳಕ್ಕೆ ಹೆಲ್ಪ್ ಆಗಲ್ಲ. ಸೊ ಹಿಂಗಾಗಿ ನಮಗೆ ಬಿ ಸಿ ಮತ್ತು ಆರ್ ಕ್ಯೂ ತೊಗೊಂಡ್ರೆ ಒಂದು ಬಿ ಈಕ್ವಲ್ ಅಂತ ಹೊಡ್ಕೊಳ್ತೈತಿ. ಬಿ ಸಿ ಸ್ಕ್ವೇರ್ ಡಿವೈಡ್ ಬೈ ಇದ್ರೊಳಗೆ ಕ್ಯೂ ಆರ್ ಸ್ಕ್ವೇರ್ ಅಂತ ತಗೋರಿ. ಬಿ ಸಿ ಸ್ಕ್ವೇರ್ ಏನಂತ ನೋಡ್ರಿ, ಎ ಬಿ ಸ್ಕ್ವೇರ್ ಒಳಗೆ ಎ ಸಿ ಸ್ಕ್ವೇರ್ನ ಕಳಿಬೇಕು. ಎ ಬಿ ಸ್ಕ್ವೇರ್ ಒಳಗೆ ಎ ಸಿ ಸ್ಕ್ವೇರ್ನ ಕಳಿಬೇಕು ಡಿವೈಡ್ ಬೈ ಸೇಮ್ ಕ್ಯೂ ಆರ್ ಅಂದರೆ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್. ಕರೆಕ್ಟಾ? ಎ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಅಂದರೆ ಎಷ್ಟು ಐತೆ ನೋಡ್ರಿ ಆನ್ಸರ್, ಕೆ ಇಂಟು ಪಿ ಕ್ಯೂ ಮೈನಸ್ ಎ ಸಿ ಅಂದರೆ ಏನಂತ ನೋಡ್ರಿ, ಕೆ ಇಂಟು ಪಿ ಆರ್. ಸೊ ಇದು ಟೋಟಲ್ ಬ್ರಾಕೆಟ್ ಹಾಕಿರಿ, ಸ್ಕ್ವೇರ್ ಬರೀರಿ ಡಿವೈಡ್ ಬೈ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್. ಕರೆಕ್ಟ್ ರೀ? ಸೊ ನಾವೇನು ಕನ್ಫ್ಯೂಷನ್ ಮಾಡ್ಕೊಂಡು ಅವಶ್ಯಕತೆ ಇಲ್ಲ, ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇದು ಎರಡು ಕಡೆ ಕೆ ಕಾಮನ್ ಐತಿ, ಕೆ ಸ್ಕ್ವೇರ್ ಹೊರಗೆ ಬರೀರಿ. ಬ್ರಾಕೆಟ್ನಾಗ ಏನು ನೋಡ್ತೀವಿ ನೋಡ್ರಿ, ಪಿ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್ ಬರುತ್ತೆ. ಡಿನಾಮಿನೇಟರ್ ಪಿ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್. ಸೊ ಇದು ಕ್ಯಾನ್ಸಲ್ ಆಗ್ತದೆ. ಏನಂತ ಕೆ ಸ್ಕ್ವೇರ್ ಅಂದ್ರೆ ಒಂದೇ, ಕೆ ಅಂದ್ರೆ ಒಂದೇ. ಓಕೆ, ಎರಡು ಕಡೆ ಸ್ಕ್ವೇರ್ ಎಚ್ ಸ್ಕ್ವೇರ್ ತೆಗೆದುಬಿಡ್ರಿ. ಬಿ ಸಿ ಅಪಾನ್ ಕ್ಯೂ ಆರ್ ಇಸ್ ಈಕ್ವಲ್ ಟು ಕೆ. ಬಿ ಸಿ ಅಪಾನ್ ಕ್ಯೂ ಆರ್ ಈಕ್ವಲ್ ಟು ಕೆ ಅಂದರೆ ಬಿ ಸಿ ಈಕ್ವಲ್ ಟು ಕೆ ಇಂಟು ಕ್ಯೂ ಆರ್. ಬಿ ಸಿ ಈಕ್ವಲ್ ಟು ಕೆ ಇಂಟು ಕ್ಯೂ ಆರ್. ಬಿ ಸಿ ಅಂದ್ರೆ ಬಂತು ನೋಡ್ರಿ, ಬಿ ಸಿ ಬಂತು, ಕ್ಯೂ ಆರ್ ಬಂತು. ಸೊ ಆಮೇಲೆ ಲಾಸ್ಟ್ ಪಾಯಿಂಟ್ ಬಿಡಿಸಿದ್ವಿ ಅಂದರೆ ಸೇಮ್ ಎರಡು ಭಾಗಗಳು ಸೇಮ್ ಅದಾವ ಅಂದ್ರೆ ಆಟೋಮೆಟಿಕ್ ಇರ್ತಕ್ಕಂಥ ಈಕೋನ ಸಮಾಂತರ ಗೊತ್ತಿರುತ್ತೆ ನಿಮ್ಗೆ. ಆಟೋಮೆಟಿಕ್ ಈಕೋನ ಸಮಾಂತರ. ಆದ್ದರಿಂದ ಕೋನ್ ಬಿ ಈಕ್ವಲ್ ಟು ಕೋನ್ ಕ್ಯೂ ಬರೀಬೇಕು. ಭಾವಗಳು ಸಮ, ಆದ್ದರಿಂದ ಕೋನಗಳು ಕೂಡ ಸಮ ಅಂತ ಹೇಳ್ತೀವಿ ನಾವು. ಓಕೆ, ಸೆಟಪ್ ಅಂತ ಪ್ರಾಬ್ಲಮ್ದಾಗ ಅಲರ್ಟ್ ಇರಬೇಕು. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಅಂತ ಬರ್ಕೋಬೇಕು. ಎ ಬಿ ಸಿ ಬರೀಬೇಕು, ಪಿ ಕ್ಯೂ ಆರ್ ಬರೀಬೇಕು. ಕೋನ್ ಬಿ ಮತ್ತು ಕೋನ್ ಕ್ಯೂಗಳು 90 ಡಿಗ್ರಿಗಿಂತ ಕಡಿಮೆ ಇರತಕ್ಕಂಥ ಕೋನಗಳು ಅಂತ ಕೊಟ್ಟರು ಅಂದಾಗ ನೀವು ಇಲ್ಲಿ ಅರ್ಥ ಹೋಗ್ಬೋದು ಅಥವಾ ಇಲ್ಲಿ ಅರ್ಥ ಹೋಗ್ಬೋದು. ನೆನ್ಪಿಟ್ಕೊಳ್ಳಿ, ಇಲ್ಲಿ ತೊಗೊಂಡೆ ಅಂದ್ರೆ ಬಿನ ಇಲ್ಲಿ ಕ್ಯೂ ತೊಗೋಬೇಕು, ಇಲ್ಲಿ ತೊಗೊಂಡ್ರೆ ಇಲ್ಲಿ ತೊಗೋಬೇಕು. ಒಂದು ಇಲ್ಲಿ ತೊಗೊಂಡು ಒಂದು ಇಲ್ಲಿ ತೊಗೊಂಡು ಬರೋಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಆ ಪ್ರಕಾರ ಎ ಬಿ ಸಿ ಬರೆದ್ರಿ, ಕೋನ ಸಿ 95 ಹಾಕಿರಿ, ಕೋನ ಆರ್ 90 ಹಾಕಿರಿ. ಕೋನ ಬಿ ಮತ್ತು ಕೋನ ಕ್ಯೂ ಸಮ ಅಂತ ಸಾಧಿಸ್ಬೇಕು ನಾವು. ಓಕೆ, ಸೊ ಕೊಟ್ಟರೆ ಸೈನ್ ಬಿ ಕೊಟ್ಟು ಸೈನ್ ಕ್ಯೂ ಕೊಟ್ಟರೆ ಆ ಕಂಡೀಷನ್ ತೊಗೊಂಡಿವಿ. ಸೈನ್ ಬಿ ಅಂದರೆ ಎದುರನ್ನು ಬಾವು ವಿಕರ್ಣ ಬಾವು. ಸೈನ್ ಬಿ ಅಂದರೆ ಇಲ್ಲಿ ಐತೆ ಅಂದರೆ ಇದು ಪಾರ್ಶ್ವ ಬಾವು, ಇದು ಎದುರನ್ನು ಬಾವು ಅಂದರೆ ಎ ಸಿ ಬೈ ಎ ಬಿ. ಎ ಸಿ ಬೈ ಎ ಬಿ ಸೇಮ್ ಇದ್ರೊಳಗೆ ಸೇಮ್ ಕೂಡ ಇದು ಕೂಡ ಸೇಮ್. ಸೈನ್ ಕ್ಯೂ ಅಂದಾಗ ಇಲ್ಲಿ ಬರ್ತೈತಿ ಎದುರನ್ನು ಬಾವು ಪಿ ಆರ್ ಬೈ ಪಿ ಕ್ಯೂ, ಪಿ ಆರ್ ಬೈ ಪಿ ಕ್ಯೂ. ನೆಕ್ಸ್ಟ್ ಏನು ಮಾಡಿದ್ವಿ, ಒಳ್ಳೆ ಗುಣಾಕಾರ ಮಾಡಿದ್ವಿ ನಾವು. ಪಿ ಆರ್ ಈ ಕಡೆ ತೊಗೊಂಡ್ವಿ, ಎ ಬಿ ಈ ಕಡೆ ತೊಗೊಂಡ್ವಿ. ಓಕೆ, ಎ ಸಿ ಬೈ ಪಿ ಆರ್ ಕೊಟ್ಟು ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ತೊಗೋತೀವಿ ನಾವು. ಬಿಕಾಸ್ ಯಾವ್ದಾದ್ರು ಬಿಡಿಸಿದ್ರು ಕೂಡ ಕೊಟ್ಟು ಕಾನ್ಸ್ಟೆಂಟ್ ಸ್ಥಿರಾಂಕ ಇರ್ತೈತೆ, ಅದಕ್ಕೆ ಕೆ ತೊಗೊಂತೀವಿ. ನೆಕ್ಸ್ಟ್ ಸಪ್ರೇಟ್ ಮಾಡ್ಕೊರಿ. ಎ ಸಿ ಬೈ ಪಿ ಆರ್ ಕೊಟ್ಟು ಕೆ ತೊಗೊಂಡ್ರೆ ಎ ಬಿ ಬೈ ಪಿ ಕ್ಯೂ ಕೊಟ್ಟು ಕೆ ತೊಗೊಂಡ್ರಿ. ಎ ಸಿ ಬೈ ಪಿ ಆರ್ ಕೊಟ್ಟು ಕೆ ತೊಗೊಂಡ ಪಿ ಆರ್ ಆ ಕಡೆ ಗುಣಾಕಾರ ಮಾಡಿದ್ರೆ ಎ ಸಿ ಕೊಟ್ಟು ಕೆ ಇಂಟು ಪಿ ಆರ್ ಬರ್ತೈತಿ. ಎ ಬಿ ಬೈ ಪಿ ಕ್ಯೂ ಇಂಟು ಕೆ ಕೊಡಿದ್ರೆ ಎ ಬಿ ಕೊಟ್ಟು ಕೆ ಇಂಟು ಪಿ ಕ್ಯೂ ಬರ್ತೈತಿ. ಅವೆರಡು ರೆಡಿ ಇಟ್ಟಿವಿ. ರೆಡಿ ಇಟ್ಟು ಉದ್ದೇಶ ಅಂದರೆ ಪೈಥಾಗೋರಸ್ ಅಂತ ಎಲ್ಲ ಅಪ್ಲೈ ಮಾಡಕ್ಕೆ ಬರ್ತಂದ್ರೆ ರೆಡಿ ಇಟ್ಟು. ನಮ್ಗೆ ಯಾವ ಬೇಕು ನೋಡ್ರಿ, ಬಿ ಸಿ ಬೇಕು, ಇಲ್ಲಿ ಕ್ಯೂ ಆರ್ ಬೇಕು. ಬಿ ಸಿ ಸ್ಕ್ವೇರ್ ಕೊಡ್ಬೇಕಂದ್ರೆ ನೋಡ್ರಿ ಇದ್ರೊಳಗೆ ಕಲಿಬೇಕು. ಬಿ ಸಿ ಸ್ಕ್ವೇರ್ ಡಿವೈಡ್ ಬೈ ಕ್ಯೂ ಆರ್ ಸ್ಕ್ವೇರ್ ಬರಲಿ. ಬಿ ಸಿ ಸ್ಕ್ವೇರ್ ಡಿವೈಡ್ ಬೈ ಕ್ಯೂ ಆರ್ ಸ್ಕ್ವೇರ್. ಇಲ್ಲಿ ಬಿ ಸಿ ಸ್ಕ್ವೇರ್ ಅಂದರೆ ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್, ಎ ಬಿ ಸ್ಕ್ವೇರ್ ಮೈನಸ್ ಎ ಸಿ ಸ್ಕ್ವೇರ್. ಕ್ಯೂ ಆರ್ ಸ್ಕ್ವೇರ್ ಅಂದರೆ ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್, ಪಿ ಕ್ಯೂ ಸ್ಕ್ವೇರ್ ಮೈನಸ್ ಪಿ ಆರ್ ಸ್ಕ್ವೇರ್. ನೆಕ್ಸ್ಟ್ ಎ ಬಿ ಅಂದರೆ ವ್ಯಾಲ್ಯೂ ಗೊತ್ತೈತೆ ನಿಮಗೆ, ಕ್ಯೂ ಕೆ ಇಂಟು ಪಿ ಕ್ಯೂ ಮೈನಸ್ ಎ ಸಿ ಅಂದರೆ ಕೆ ಇಂಟು ಪಿ ಆರ್. ವರ್ಗ ಐತಿ, ವರ್ಗ ಮಾಡಿರಿ. ಕರೆಕ್ಟಾ? ವರ್ಗ ಐತಿ, ವರ್ಗ ಮಾಡಿರಿ. ಸೊ ಇದು ಮೆಥಡ್ ತಪ್ಪಾಗುತ್ತೆ ನೋಡ್ರಿ ಹಿಂಗೆ ಹಾಕಿದ್ರೆ. ಯಾಕಂದರೆ ಸಪ್ರೇಟ್ ಅದಾವು, ಸಪ್ರೇಟ್ ಹಾಕೋಬೇಕು. ಮೆಥಡ್ ಏನು ತಗೋರಿ, ಸಪ್ರೇಟ್ ಹಾಕೋಬೇಕು. ಹಂಗೆ ಮಾಡಿದ್ರೆ ತಪ್ಪಾಗುತ್ತಾ? ಓಕೆ, ಒಂದೊಂದು ಸಪ್ರೇಟ್ ಮಾಡಿ ವರ್ಗ ಮಾಡಿರಿ. ಕೆ ಸ್ಕ್ವೇರ್ ಪಿ ಕ್ಯೂ ಸ್ಕ್ವೇರ್ ಆಗುತ್ತೆ, ಕೆ ಸ್ಕ್ವೇರ್ ಕ್ಯೂ ಆರ್ ಸ್ಕ್ವೇರ್. ಎರಡು ಕಡೆ ಕೆ ಸ್ಕ್ವೇರ್ ಕಾಮನ್ ತಗೋರಿ. ಇಲ್ಲಿ ಪಿ ಕ್ಯೂ ಸ್ಕ್ವೇರ್ ಉಳಿತು ಮೈನಸ್ ಪಿ ಆರ್ ಸ್ಕ್ವೇರ್ ಉಳಿತು. ಇಲ್ಲಿ ಕೆಳಗಡೆ ಸೇಮ್ ಐತಿ, ಎರಡು ಕ್ಯಾನ್ಸಲ್ ಆಗಿ ಕೆ ಸ್ಕ್ವೇರ್ ಉಳಿತು. ಕೆ ಸ್ಕ್ವೇರ್ ಕೊಡೋದು ಅಷ್ಟು ವರ್ಗ ಐತೆ ಅಂದರೆ ಅಷ್ಟು ಕೂಡ ವರ್ಗ ಕ್ಯಾನ್ಸಲ್ ಮಾಡಿರಿ. ಬಿ ಸಿ ಬೈ ಕ್ಯೂ ಆರ್ ಕೊಡಿ ಕೆ ಐತಿ, ಬಿ ಸಿ ಕೊಡಿ ಕೆ ಇಂಟು ಕ್ಯೂ ಆರ್ ಅಂದರೆ ಕೆ ಅಂದರೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇದೆ, ತೆಗೆದುಬಿಡ್ರಿ. ಬಿ ಸಿ ಕೊಡಿ ಕ್ಯೂ ಆರ್ ಅಂದರೆ ನೋಡ್ರಿ ಆ್ಯಂಗಲ್. ಬಿ ಸಿ ಕೊಡಿ ಕ್ಯೂ ಆರ್ ಅಂದರೆ ಈ ಆ್ಯಂಗಲ್ ಆಟೋಮೆಟಿಕ್ ಈಕ್ವಲ್ ಇರ್ತೈತಿ. ಆಟೋಮೆಟಿಕ್ ಈ ಆ್ಯಂಗಲ್ ಸಮ ಅಂತ ಹೇಳ್ತೀವಿ. ಬಿಕಾಸ್ ಬಾಹುಗಳ ಸಮ ಇರೋದ್ರಿಂದ ಕೋನಗಳು ಸಮ ಅಂತ. ಕೋನ್ ಬಿ ಕೊಡು ಕೋನ್ ಕ್ಯೂ. ಆದ್ದರಿಂದ ಆ ಕೋನ ಸಮ ಅಂತ ತಗೋತೀವಿ ನಾವು. ಇದು ಯಾವ ಬೇಸ್ ಮೇಲೆ ತೊಗೊಂಡಿದ್ವಿ?
ಬಾಹುಗಳು ಅದರ ಮೇಲೆ ಕೊಟ್ಟಿರ್ತಕ್ಕಂಥ ಬಾಹುಗಳ ಅದರ ಮೇಲೆ ತೆಗೆದುಕೊಂಡಿರ್ತಕ್ಕಂಥದ್ದು. ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಓಕೆ, ಸೊ ನಿಮ್ಮ ಡೈರೆಕ್ಟ್ ಟೆಸ್ಟಿಂಗ್ ಮಾಡ್ಕೊಂತ ಬಿಡಿಸ್ತಕ್ಕಂಥದ್ದು ಅಂದ್ರೆ ನೇರವಾಗಿ ಎಲ್ಲಿ ತಪ್ತೈತಿ ಎಲ್ಲಿ ತಪ್ಪಲ್ಲ ಅನ್ನೋದನ್ನ ಡೈರೆಕ್ಟ್ ಅಬ್ಸರ್ವ್ ಮಾಡ್ತಾ ಬಿಡಿಸ್ತಕ್ಕಂಥದ್ದು. ಹೀಗಾಗಿ ಯಾವುದೇ ರೀತಿ ಇದ್ರೊಳಗೆ ನಿಮ್ಮ ಕೂಡ ನೇರವಾಗಿ ಬಿಡಿಸ್ತಿರ್ತೀವಿ. ಕೆಲವೊಮ್ಮೆ ಅಲ್ಲಿ ಎಲ್ಲಿ ಮಿಸ್ಟೇಕ್ ಆಗ್ತೈತಲ್ಲ ನೀವು ಅರ್ಥ ಮಾಡ್ಕೋಬೇಕು. ಇಂಥಲ್ಲಿ ಮಿಸ್ಟೇಕ್ ಆಗತೈತೆ ನಂದು, ನಾ ಇದನ್ನು ಬಿಡಿಸ್ಬಾರ್ದಿತ್ತು, ಇದನ್ನ ಈ ಟೈಪ್ ತೊಗೋಬೇಕು, ಅರ್ಥ ಮಾಡ್ಕೊಳ್ಳಿ ಅಂತ ಕೆಲವೊಂದನ್ನು ತೊಗೊಂಡು ನಿಮ್ಗೆ ಅಪ್ಡೇಟ್ ಮಾಡಿರ್ತೈತೆ ನೋಡ್ರಿ. ಅದಕ್ಕೆ ಅರ್ಥ ಮಾಡ್ಕೊಂಡು ಬರೀಬೇಕು. ಓಕೆ, ಸೊ ಲಾಸ್ಟ್ ಒನ್ ಇರ್ತಕ್ಕಂಥದ್ದು ನೋಡ್ರಿ, 9ನೇ ಪ್ರಾಬ್ಲಮ್ ಅದು ಏನು ಕೊಡಿ ನೋಡ್ರಿ. tan a = 1/√3. tan a = 1/√3. Then find the value of ಅಂದ್ರೆ ಒಂದು sin a ಕಂಡುಹಿಡಿಯಬೇಕು. sin a cos c ಪ್ಲಸ್ cos a sin c ಉಲ್ಟಾ ಕೊಟ್ಟ ನೋಡ್ರಿ. ನೆಕ್ಸ್ಟ್ cos a cos c minus sin a sin c ಟ್ರಯಾಂಗಲ್ ಹಾಕೊಳ್ಳಿ ಅವರು. ಸೊ ನಮ್ಮ ಸೊಲ್ಯೂಷನ್ ಅಂತ ಹಾಕೋರಿ. ಸೊ ಟ್ರಯಾಂಗಲ್ ಹಾಕೋಬೇಕು. ಫಸ್ಟ್ ಏನು ಕೊಟ್ಟಾನ, tan a = 1/√3 ಅಂತ ಕೊಟ್ಟಾನ. ಸೊ ಏನೇನು ನಾವು ಅಬ್ಸರ್ವ್ ಮಾಡೋಕೆ ಹೋಗ್ಬಿಡ್ರಿ. ಫಸ್ಟ್ ಟ್ರಯಾಂಗಲ್ ಹಾಕೋರಿ, ಎ ಬಿ ಸಿ. ಟ್ರಯಾಂಗಲ್ 1/√3 ಅಂದರೆ ಎದುರಿನ ಭಾಗ ಡಿವೈಡ್ ಬೈ ಪಾರ್ಶ್ವ ಭಾಗ. ಎದುರಿನ ಭಾಗ tan a ಕೊಟ್ಟನ, ಇದು ಪಾರ್ಶ್ವ ಆಗುತ್ತೆ, ಇದು ಎದುರಿನ ಭಾಗ ಆಗುತ್ತೆ, 1/√3. ಕರೆಕ್ಟಾ? ಸೊ ಇನ್ನು ಕಂಡುಹಿಡಿಬೇಕು. ಎಕ್ಸಾಕ್ಟ್ ಬರಲ್ಲ ಅಂದಾಗ ನೀವು ಬಿಡಿಸ್ಬೇಕನ್ನ AC² = AB² ಪ್ಲಸ್ BC². AB ಅಂದರೆ √3 ಐತೆ, √3 ಬ್ರಾಕೆಟ್ ಹಾಕಿ ಬಂದ್ರಿ, 1 ವರ್ಗ, √2² ಕ್ಯಾನ್ಸಲ್ ಆಗಿ ಏನು ಬಂತು ನೋಡ್ರಿ, 3 ಉಳಿತು, ಪ್ಲಸ್ 3 1 4. AC² = 4 ಅಂದರೆ AC ಎಷ್ಟು ಬರ್ತಾರೆ, 4 ಮೂಲ 2, ಆಟೋಮೆಟಿಕ್ 2 ಬರ್ತಕ್ಕಂಥ. ಸೊ ಎಕ್ಸಾಕ್ಟ್ ಆನ್ಸರ್ ಬಂದು ನೋಡ್ರಿ. ಈಗ ಏನೇನು ಬೇಕು ನೋಡ್ರಿ, ನಮ್ಗೆ ರೆಡಿ ಮಾಡ್ಕೊರಿ. sin a ಬೇಕು ಫಸ್ಟ್ ನೋಡ್ರಿ. 2 ಟೈಪ್ ಕೊಟ್ಟ ಲೆಕ್ಕನದ್ರೊಳಗೆ ಅದನ್ನ ಅಬ್ಸರ್ವ್ ಮಾಡ್ಕೊಂಡು sin a ಅಂತ ನೋಡ್ರಿ. ಎ ಅಂದ್ರೆ ಆಂಗಲ್ ಇಲ್ಲಿ ಅಂದ್ರೆ ಇದು ಪಾರ್ಶ್ವ ಭಾಗ ಮತ್ತು ಇದು ಎದುರಿನ ಭಾಗ. ಇದು sin ಅಂದರೆ ಎದುರಿನ ಭಾಗ ಡಿವೈಡ್ ಬೈ ವಿಕರ್ಣ ಭಾಗ, ಎದುರಿನ ಭಾಗ ಡಿವೈಡ್ ಬೈ ವಿಕರ್ಣ ಭಾಗ ಅಂದ್ರೆ 1/2. ನೆಕ್ಸ್ಟ್ cos a ಬರೀರಿ, ಒಂದು ಕಂಪ್ಲೀಟ್ ಮಾಡ್ಕೊರಿ. cos a ಅಂದ್ರೆ ಇದು ಪಾರ್ಶ್ವ ಭಾಗ ಡಿವೈಡ್ ಬೈ ಇದು ಎದುರಿನ ಭಾಗ, ಇದು ವಿಕರ್ಣ ಭಾಗ, √3 ಡಿವೈಡ್ ಬೈ 2. ಕರೆಕ್ಟಾ? √3/2 sin a cos a ಆಯ್ತು. ನೆಕ್ಸ್ಟ್ sin c ಅಂದ್ರೆ ಈ ಆಂಗಲ್ ಸಿ ಆದಾಗ ಅಂದ್ರೆ ಇದು ಪಾರ್ಶ್ವ ಭಾಗ ಆದಾಗ ಇದು ಎದುರಿನ ಭಾಗ, ಇದು ವಿಕರ್ಣ ಭಾಗ. sin ಅಂದ್ರೆ ಎದುರಿನ ಭಾಗ ಡಿವೈಡ್ ಬೈ ವಿಕರ್ಣ ಭಾಗ, √3/2. cos c ಸೇಮ್ ಇದು ಪಾರ್ಶ್ವ ಭಾಗ ಡಿವೈಡ್ ಬೈ ವಿಕರ್ಣ ಭಾಗ ಅಂದ್ರೆ 1/2. ಕರೆಕ್ಟ್ ರೀ? ಈಗ ಒಂದೇ ಲೆಕ್ಕ ತೋರಿ. sin a cos c ಪ್ಲಸ್ cos a sin c. sin a ಅಂದ್ರೆ ಎಷ್ಟಾಯ್ತು ನೋಡ್ರಿ, 1/2 ಇಂಟು ಹಾಕೋರಿ. cos c ಅಂದರೆ 1/2 ಐತಿ, ಪ್ಲಸ್ cos a ಅಂದರೆ √3/2 ಐತಿ, ಇಂಟು sin c ಅಂದರೆ √3/2 ಐತಿ, ಇಸ್ ಈಕ್ವಲ್ ಟು ಫಸ್ಟ್ ಗುಣಾಕಾರ ಮಾಡ್ಕೊರಿ. ಬಡವರ ಪ್ರಕಾರ ಅಂಶಾಂಶ ಒಂದೊಂದೇ ಒಂದು 2 2 4 ಪ್ಲಸ್ ನೋಡಿ √3 ಇಂಟು √3 ಐತಿ. ಒಂದೇ ನಂಬರ್ ರೂಟ್ 2 ಬಂದಿದ್ದಪ್ಪ ಅಂದ್ರೆ ರೂಟ್ ಆಟೋಮೆಟಿಕ್ ಕ್ಯಾನ್ಸಲ್ ಆಗುತ್ತೆ. ಯಾಕೆ ಹೇಳ್ರಿ, √3 ಇಂಟು √3 ಅಂದ್ರೆ √3 ಬ್ರಾಕೆಟ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎಷ್ಟು ಉಳಿತೀವಿ ರೀ, 3 ಉಳಿತು, 7 4. ನೆಕ್ಸ್ಟ್ ಅಪ್ ನೋಡ್ರಿ, ಲಾಸ್ ತೆಗೆದು 2 ಕೂಡ 4 ಐತಿ. 4 ಸೇಮ್ ಐತಿ ಅಂದ್ರೆ ಮ್ಯಾಗ ಅಂಶ ಗುಣಿಸ್ಕೊಡಿ. 1 + 3 ಎಷ್ಟಾಗುತ್ತೆ ರೀ, 4/4. 4/4 ಅಂದ್ರೆ 1. ಎರಡನೇ ಲೆಕ್ಕ ಬಿಡಿಸ್ತೀವಿ. ಅದರಂಗೆ cos c ಮೈನಸ್ sin a sin c. cos c ಎಷ್ಟೈತೆ ನೋಡ್ರಿ ಇಲ್ಲಿ, √3/2 ಇಂಟು cos c ಎಷ್ಟೈತೆ ನೋಡ್ರಿ, 1/2 ಮೈನಸ್ sin a ಎಷ್ಟೈತೆ ನೋಡ್ರಿ, 1/2 ಇಂಟು sin c ಎಷ್ಟೈತೆ ನೋಡ್ರಿ, √3/2. ಹೆಂಗೆ ಕೊಟ್ಟ ನಂಬರ್ ಫಸ್ಟ್ ಇಂಟು ಮಾಡಿರಿ. ಸೊ ಕ್ಯಾನ್ಸಲ್ ಅಂತ ಆಗಂಗಿಲ್ಲ. √3 ಇಂಟು 1 √3, 2 4, 1 √3 √3, 2 4. ಸೊ ಸೇಮ್ ಐತೆ ನೋಡ್ರಿ, 2 ಕಡೆ ಸೇಮ್ ಒಂದು ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಯಿತು. ಇದೇ ನೋಡ್ರಿ ಲೆಕ್ಕ ಬಿಡಿಸ್ತಾರೆ. ಹಿಂಗೆ ಮೆಥಡ್ ಗೊತ್ತಾಯಿತು. ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಡೋದನ್ನ ಮೆಥಡ್ ಏನು ಪರ್ಫೆಕ್ಟ್ ಐತಿ ಏನು ಪರ್ಫೆಕ್ಟ್ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಬರೀಬೇಕು. ಬಿಡಿಸ್ತಲ್ಲ ಹೆಂಗೆ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ರಾಜಿಂದ ಆಯ್ತು. ಓಕೆ, ಥ್ಯಾಂಕ್ ಯು. ಸೊ ಇದರಂಗೆ ಎಲ್ಲ ಲೆಕ್ಕ ಬಿಡಿಸ್ಕೊಂಡು ಕಲಿಬೇಕು.
ಮೆಥಡನ್ನು ಪರ್ಫೆಕ್ಟ್ ಮಾಡ್ಕೋಬೇಕು. ಪರ್ಫೆಕ್ಟ್ ಮಾಡಿ ಬಿಡ್ಸೋದನ್ನು ಕಲಿಬೇಕು. ಎಲ್ಲಿ ತಪ್ಪಿರಿ ಎಲ್ಲಿ ತಪ್ಪಂಗಿಲ್ಲ ಅನ್ನೋ ಅರ್ಥ ಮಾಡ್ಕೊಂಡು ಬರೀಬೇಕು. ಸ್ಟೆಪ್ಸ್ ಯಾವ್ದು ಬರೀಬೇಕು ಮೊದಲು ಯಾವುದಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಬರೆದ್ರೆ ನಿಮ್ಗೆ ಯಾವುದೇ ಲೆಕ್ಕ ಕೂಡ ತಪ್ಪಾಗಲ್ಲ ಅಂತ ಹೇಳ್ತೀನಿ. ಓಕೆ, ಮತ್ತಷ್ಟು ವಿಡಿಯೋಗಳು ಮತ್ತೊಮ್ಮೆ ಭೇಟಿಯಾಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಬೇರೆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಅಂಥ ಪ್ರಾಬ್ಲಮ್ಗಳನ್ನು ಬಿಡಿಸುವಂಥ ವ್ಯವಸ್ಥೆ ಮಾಡ್ತೀನಿ. ಎಟ್ ಎನಿ ಟೈಮ್ ಯಾವಾಗಾದರೂ ಕೂಡ ನೀವು ಒಂದು ಕಮೆಂಟ್ ಮಾಡ್ಬೋದು. ಮಾಡಿದೆ ನಿಮಗೆ ಪ್ರಾಬ್ಲಮ್ ಗೊತ್ತಿಲ್ಲಾರ್ದಾಗ ಹಾಕಿದ್ರಪ್ಪ ಅಂದ್ರೆ ಇಮಿಡಿಯೇಟ್ ನೀವು ಸಾಲ್ವ್ ಮಾಡಿ PDF ಆಗ್ತಕ್ಕಂಥ ಕೆಲಸ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಮತ್ತೆ ಬೇರೆ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಧನ್ಯವಾದಗಳು.